ಶ್ರೀ ಗುರುಭ್ಯೋ ನಮಃ. 7 ಬೆಟ್ಟಗಳ ಒಡೆಯನಾದಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಶ್ರೀನಿವಾಸ ತಾನು ಅನುಗ್ರಹವನ್ನು ಜಗತ್ತಿಗೆ ಮಾಡಬೇಕು ಅನ್ನೋ ಭಾವನೆಯಿಂದಲೇ ಶ್ರೀಕೃಷ್ಣ ರೂಪದಲ್ಲಿ ಶ್ರೀಮದ್ ಭಗವದ್ಗೀತೆ ಎಂಬ ದೊಡ್ಡ ಗ್ರಂಥವನ್ನು ನಮಗೆ ಕಾಣಿಕೆಯಾಗಿ ನೀಡಿದ್ದಾನೆ. ಸಮಸ್ತ ಭಕ್ತಜನರು ಶ್ರೀಮದ್ ಭಗವದ್ಗೀತೆಯನ್ನು ಉಪಯೋಗಿಸಿಕೊಂಡು ಮೋಕ್ಷವನ್ನು ಪಡೆಯಬೇಕು. ಇದು ಭಗವಂತನ ಸಂಕಲ್ಪ. ಆ ಸಂಕಲ್ಪಕ್ಕೆ ಅನುಗುಣವಾಗಿ ತಿರುಮಲ ತಿರುಪತಿ ದೇವಸ್ಥಾನಗಳ ಅಂಗಸಂಸ್ಥೆಯಾದಂಥ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಅದರ ಒಂದು ಭಾಗವಾದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮಗಾಗಿ ನಿಮಗಾಗಿ ಪ್ರಸ್ತುತಪಡಿಸುವ ಅತ್ಯಂತ ಉತ್ತಮವಾದ ಕಾರ್ಯಕ್ರಮಗಳಲ್ಲಿ ಒಂದು ಶ್ರೀಮದ್ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೀಗ ಸನ್ನಿಹಿತರಾಗಿದ್ದೇವೆ. ವಿಶೇಷವಾಗಿ ಭಗವದ್ಗೀತೆಯನ್ನು ಒಂದು ಶ್ಲೋಕವನ್ನಾದರೂ ಪ್ರತಿನಿತ್ಯದಲ್ಲಿ ಪಠನ ಮಾಡಬೇಕು ಅಂತ ಗರುಡ ಪುರಾಣ ಸಾರಿ ಸಾರಿ ಹೇಳ್ತಾ ಇದೆ. ಒಂದು ಶ್ಲೋಕವಾಗದೆ ಹೋದರೆ ಶ್ಲೋಕದ ಅರ್ಧ ಭಾಗವನ್ನಾದರೂ ಓದಬೇಕು. ಇಲ್ಲ ಭಗವದ್ಗೀತೆಯ ಶ್ಲೋಕದ ಒಂದು ಪಾದ ಒಂದು ಅಕ್ಷರವನ್ನಾದರೂ ಓದಿದರೆ ಆವಾಗ ಯಮದೇವರು ನರಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗೋದಿಲ್ಲ. ಭಗವದ್ಗೀತಾ ಕಿಂಚಿದದೀತ ಗಂಗಾ ಜಲರವ ಕಣಿಕಾ ಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನಚರ್ಚ ಅಂತ ಶಂಕರಾಚಾರ್ಯರು ಈ ಆದೇಶವನ್ನು ನೀಡ್ತಾ ಇದ್ದಾರೆ. ಸ್ವಲ್ಪ ಭಗವದ್ಗೀತೆಯ ಪಾರಾಯಣ ಪ್ರವಚನ ಮಾಡಿದರೂ ಸಾಕು. ಭಗವದ್ಗೀತಾ ಕಿಂಚಿದದೀತ ಗಂಗಾ ಜಲರವ ಕಣಿಕಾಪೀತ, ಒಂದು ಕಣ ನಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಗಂಗಾ ನದಿಯ ನೀರನ್ನು ಪಾನ ಮಾಡಿದ್ದೇ ಆದರೆ ಸಕೃದಪಿ ಏನ ಮುರಾರಿ ಸಮರ್ಚ, ಒಮ್ಮೆ ಆದರೂ ಭಕ್ತಿಯಿಂದ ಭಗವಂತನ ಪಾದಗಳಿಗೆ ಶ್ರೀನಿವಾಸ ದೇವರ ಪಾದಗಳಿಗೆ ಭಕ್ತಿಯಿಂದ ಕುಸುಮಗಳನ್ನು ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ, ಇದೇ ನಾನು ನಿನಗೆ ಮಾಡುವ ಪೂಜೆ ಅಂತ ಒಮ್ಮೆ ಅರ್ಚನೆಯನ್ನು ಮಾಡಿದರೆ ಸಾಕು, ಯಮ ನಮ್ಮನ್ನು ಚರ್ಚೆ ಮಾಡೋದಿಲ್ಲ. ಅರ್ಥಾತ್ ಯಮನ ಆಲಯವಾದ ನರಕಾಲಯದ ಬಾಗಿಲನ್ನು ನಾವು ತಟ್ಟೋದಿಲ್ಲ, ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತೇವೆ ಅಂತ ಶಂಕರಾಚಾರ್ಯರು ತುಂಬ ಸರಳವಾಗಿ ಆದರೆ ಗಹನವಾದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಭಗವದ್ಗೀತೆಯ ಪಾರಾಯಣ ಇದು ಒಂದು ಎಲ್ಲ ಪಾರಾಯಣಗಳಂತೆ ಪಾರಾಯಣ ಅಲ್ಲ. ಭಕ್ತಿ ಶ್ರದ್ಧೆಗಳಿಂದ ಗೀತೆಯ ಪಾರಾಯಣ ಪ್ರವಚನವನ್ನು ಮಾಡಬೇಕು. ಅದರಿಂದ ಉತ್ತಮವಾದ ಮೋಕ್ಷವನ್ನು ಕೂಡ ನಾವು ಪಡೆಯಬಹುದು. ಆ ಕಾರ್ಯಕ್ರಮದತ್ತ ನಾವು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ. ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮ ಮನೆಗಳಿಗೆ ಈ ಕಾರ್ಯಕ್ರಮವನ್ನು ತಲುಪಿಸ್ತಾ ಇದೆ. ಇದೀಗ ನಾವು ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ 8ನೇ ಅಧ್ಯಾಯದ ಪ್ರವಚನವನ್ನು ಆರಂಭದಲ್ಲಿ ಕೇಳ್ತೇವೆ. ಅನಂತರದಲ್ಲಿ 8ನೇ ಅಧ್ಯಾಯದ ಶ್ಲೋಕಗಳನ್ನು ಕೂಡ ನಾವು ಪಠನವನ್ನು ಮಾಡಿ ಶ್ರೀನಿವಾಸನ ಪದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡೋಣ. ಬನ್ನಿ, ನಿಮ್ಮ ಪುಸ್ತಕಗಳನ್ನು ತೆಗೆದಿಟ್ಟುಕೊಳ್ಳಿ. ಇದೀಗ ನಾನು ಶ್ಲೋಕಗಳನ್ನು ಹೇಳ್ತಾ ಇದ್ದೇನೆ. ಆ ಶ್ಲೋಕಗಳನ್ನು ತಾವು ಪಠನ ಮಾಡಬೇಕು. ಆರಂಭದಲ್ಲಿ ಗುರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ
ಆನಂದನಿಲಯಾಲಯೇ ಆನಂದನಿಲಯಾಲಯೇ. ಎಲ್ಲರೂ ಒಟ್ಟಾಗಿ ಆ ಭಗವಂತನಿಗೆ ನಡೆಸುವ ಈ ಕಾರ್ಯಕ್ರಮದ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀಪದ್ಮಾವತಿ ಜಾನೇಃ ಶ್ರೀಪದ್ಮಾವತಿ ಜಾನೇಃ ಭಗವತಃ ಭಗವತಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀಗೋಪಾಲಕೃಷ್ಣ ಅನುಗ್ರಹೇಣ ಶ್ರೀಗೋಪಾಲಕೃಷ್ಣ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಶಾರೀರಸ್ಯ ಮಾನಸಶ್ಚ ಮಾನಸಶ್ಚ ಬಲಸಿದ್ಧ್ಯರ್ಥಂ ಫಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾಸಿದ್ಧ್ಯರ್ಥಂ ಉತ್ತೀರ್ಣತಾಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣಕೌಶಲಸಿದ್ಧ್ಯರ್ಥಂ ನಿರ್ವಹಣಕೌಶಲಸಿದ್ಧ್ಯರ್ಥಂ ಸಮಸ್ತಪಾಪಕ್ಷಯಾರ್ಥಂ ಸಮಸ್ತಪಾಪಕ್ಷಯಾರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಅಷ್ಟಮೋಧ್ಯಾಯಾಂತರ್ಗತ ಅಷ್ಟಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಶ್ರೀಮದ್ಭಗವದ್ಗೀತಾ ಶ್ರೀಮದ್ಭಗವದ್ಗೀತಾ ಪ್ರವಚನಶ್ರವಣಂಚ ಪ್ರವಚನಶ್ರವಣಂಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಶ್ರೀ ಕೃಷ್ಣದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ ಶ್ರೀನಿವಾಸಂ ಭಜೇ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ತಜ್ಞಾನಾತ್ ಮುಚ್ಯತೇಜಸಾ ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಂ ವಶ ವಿದ್ಯಾಧೀಶ ಸತಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇದೀಗ ಭಗವದ್ಗೀತೆಯ 8ನೇ ಅಧ್ಯಾಯದ ಪ್ರವಚನವನ್ನು ಆಚಾರ್ಯರು ನಡೆಸ್ಕೊಡ್ತಾ ಇದ್ದಾರೆ. ಆ ಪ್ರವಚನವನ್ನು ಆಲಿಸೋಣ. ಅನಂತರದಲ್ಲಿ ನಮ್ಮ ಶ್ಲೋಕ ಪಾರಾಯಣವನ್ನು ಮತ್ತೆ ಮುಂದುವರಿಸೋಣ. ಬನ್ನಿ, ಶ್ರದ್ಧೆಯಿಂದ ಪ್ರವಚನವನ್ನು ಆಲಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲಿಯುಗ ಪ್ರತ್ಯಕ್ಷ ದೇವನಾದ ಶ್ರೀನಿವಾಸ ದೇವನ ದಿವ್ಯಾನುಗ್ರಹ ವಿಶೇಷದಿಂದ ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಯಜ್ಞದ ಅಂಗಭೂತವಾಗಿ ನಾವು 8ನೇ ಅಧ್ಯಾಯವಾದಂತಹ ಅಕ್ಷರ ಬ್ರಹ್ಮಯೋಗದ ಕೆಲವು ವಿಷಯಗಳನ್ನು ಪ್ರಸ್ತಾವ ಮಾಡಿಕೊಳ್ತಾ ಇದ್ದೇವೆ. ಅರ್ಜುನ ಸಂಧಿಸಿದಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಕ್ರಮವಾಗಿ ಪರಮಾತ್ಮ ಉತ್ತರವನ್ನು ನೀಡುತ್ತಾ ಮುಕ್ತಿಯೋಗ್ಯನಾದಂತಹ ಜೀವನು
ತಾನು ತನ್ನ ಶರೀರವನ್ನು ಬಿಡುವಂತಹ ಬಗೆ ಹೇಗೆ ಎನ್ನುವ ವಿಷಯವನ್ನು ಪರಮಾತ್ಮ ತಿಳಿಸಿದ ಮೇಲೆ ಪರಮಾತ್ಮ ತನ್ನ ಲೋಕದ ಮಾಹಾತ್ಮ್ಯಗಳನ್ನು ತಿಳಿಸ್ತಾ ಇದ್ದಾನೆ. ಯಾಕೆ, ಏನು ಮೋಕ್ಷಕ್ಕೂ ಹಾಗೂ ಉಳಿದ ಲೋಕಗಳಿಗೂ ಇರುವಂತಹ ವೈಶಿಷ್ಟ್ಯ ಏನು ಅಂತ ಒಂದು ಪ್ರಶ್ನೆ. ಬ್ರಹ್ಮಾದೀನ್ ಪ್ರಾಪ್ತಾನಾಮಪಿ ಪುನರ್ಜನ್ಮಾಭಾವಾತ್ ಕಿಂ ವಿಶಿಷ್ಯ ಉಚ್ಯತೆ. ಹಿಂದೆ ಮಾಮುಪೇತ್ಯದ ಕೌಂತೆಯ ಪುನರ್ಜನ್ಮನ ವಿದ್ಯತೆ ಅಂತ ಈ ಶ್ಲೋಕದಲ್ಲೇ ಪರಮಾತ್ಮ ತಿಳಿಸ್ತಾನೆ. ಹಾಗೆ ಸಯಾತಿ ಪರಮಾಂ ಗತಿಂ ಅಂತಲೂ ಹೇಳಿದ ಪರಮಾತ್ಮ, ನನ್ನ ಸ್ಥಾನವಾದಂತಹ ಮೋಕ್ಷವನ್ನು ಯಾವನು ಪಡಿತಾನೋ ಅವನು ಹಿಂತಿರುಗಿ ಬರುವುದಿಲ್ಲ. ಹಾಗಿದ್ದರೆ ಬ್ರಹ್ಮಾದಿ ಲೋಕಗಳನ್ನು ಪಡೆದವನು ಕೂಡ ಹಿಂತಿರುಗಿ ಬರುವುದಿಲ್ಲವಲ್ಲ ಅಂತ ಪ್ರಶ್ನೆಯನ್ನು ಮಾಡಿಕೊಂಡಾಗ ಪರಮಾತ್ಮ 16ನೆಯ ಶ್ಲೋಕವನ್ನು ಹೀಗೆ ಹೇಳಿದ್ದಾನೆ ಪರಮಾತ್ಮ. ಆ ಬ್ರಹ್ಮ ಭುವನಾಲ್ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯುತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ಅಂತ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಅರ್ಜುನ, ನನ್ನ ಲೋಕಗಳಿಗೂ ಹಾಗೂ ಬ್ರಹ್ಮಾದಿ ದೇವತೆಗಳ ಲೋಕಗಳಿಗೂ ತುಂಬ ವೈಲಕ್ಷಣ್ಯ ಇದೆ. ಪರಮಾತ್ಮನ ಲೋಕ ಅಂತಲೇ ಪ್ರಾಯಶಃ ಎಲ್ಲವೂ ಕೂಡ ಪರಮಾತ್ಮನ ಲೋಕಗಳೇ. ಪರಮಾತ್ಮ ಇಲ್ಲದ ಸ್ಥಳವಿಲ್ಲ, ಪರಮಾತ್ಮ ಸೃಷ್ಟಿ ಮಾಡದ ವಸ್ತುಗಳು ಇಲ್ಲ. ಎಲ್ಲವೂ ಪರಮಾತ್ಮನದೇ, ಎಲ್ಲವೂ ಪರಮಾತ್ಮನ ಅಧೀನವೇ. ಆದರೂ ಪರಮಾತ್ಮ ತನ್ನದಾದಂತಹ 3 ಲೋಕಗಳನ್ನು ತಾನು ಇಲ್ಲಿ ಹೇಳ್ತಾ ಇದ್ದಾನೆ. ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಇವುಗಳನ್ನು ಪರಮಾತ್ಮ ತನ್ನ ಸ್ಥಾನಗಳೆಂದು ಅನೇಕ ಪುರಾಣಾದಿಗಳಲ್ಲಿ ತಾನು ತಿಳಿಸಿದ್ದಾನೆ. ಅದರಲ್ಲೂ ಕೂಡ ಪರಮಾತ್ಮ ಆ ಬ್ರಹ್ಮ ಭುವನಾಲ್ಲೋಕಾಹ ಅಂತ ಹೇಳ್ತಾನೆ ಪರಮಾತ್ಮ. ಬ್ರಹ್ಮದೇವರ ಮನೆಯಿಂದ ಆರಂಭಿಸಿ ಎಲ್ಲವೂ ಕೂಡ ಪುನರಾವರ್ತಿನಃ, ಬ್ರಹ್ಮದೇವರ ಮನೆಯ ಕೆಳಗಿರುವಂತಹ ಎಲ್ಲವೂ ಕೂಡ ಅಲ್ಲಿ ಹೋದವರು ಹಿಂತಿರುಗಿ ಬರುತ್ತಾರೆ. ಆದರೆ ಮಾಮುಪೇತ್ಯತು, ನನ್ನನ್ನು ಕುರಿತು ಬಂದವನು ಅಂದರೆ ಬ್ರಹ್ಮದೇವರ ಮನೆಗೆ ಬಂದವನು ಪುನರ್ಜನ್ಮ ನ ವಿದ್ಯತೆ, ಬಂದವನಿಗೆ ಅಂದರೆ ಬ್ರಹ್ಮದೇವರ ಸದನಕ್ಕೆ ಬಂದವನಿಗೆ ಪುನಃ ಜನ್ಮ ಅಂತನ್ನೋದಿಲ್ಲ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇಲ್ಲಿ ಬ್ರಹ್ಮದೇವರ ಮನೆ ಯಾವುದು ಅನ್ನುವ ಪ್ರಶ್ನೆ ನಮಗೆ ಉದ್ಭವ ಆಗ್ತದೆ. ಅದಕ್ಕೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ತಿಳಿದುಕೊಂಡಂತೆ ಬ್ರಹ್ಮದೇವರ ಮನೆಗಳು ಅಂತ ಹೇಳಿ 3 ಹೇಳ್ತಾರೆ. ಒಂದು ಮೇರು ಪರ್ವತದ ಮಧ್ಯಭಾಗ. ಮೇರು ಪರ್ವತ ಭೂಮಿಯ ಕೇಂದ್ರ ಸ್ಥಾನ ಮಧ್ಯಸ್ಥಾನದಲ್ಲಿದೆ. ಭೂಮಿಯ ಮಧ್ಯಸ್ಥಾನದಲ್ಲಿದ್ದು ಕೆಳಗಿನಿಂದ ಚಿಕ್ಕದಾಗಿ ಆರಂಭಿಸಿ ಮೇಲೆ ಹೋಗ್ತಾ ದೊಡ್ಡದಾಗಿ ಮೇಲೆ ಹೋದ ಮೇಲೆ ಅಂದರೆ ಪರ್ವತದ ಶಿಖರ ಪ್ರಾಯದಲ್ಲಿ ದೊಡ್ಡದಾದಂತಹ ಜಾಗ, ದೊಡ್ಡದಾದಂತಹ ಬಯಲು ಸ್ಥಳ ಇದೆ. ಅದು ದೇವತೆಗಳು ವಾಸ ಮಾಡುವಂತಹ ಸ್ಥಳ. ತತ್ರಾಪಿ ಆ ಮೇರು ಪರ್ವತದ ಮೇಲಿನ ಮಧ್ಯಭಾಗದಲ್ಲೂ ಕೂಡ ಬ್ರಹ್ಮದೇವರ ಮನೆ ಇದೆ. ಅದರ ಸುತ್ತಲೂ ಕೂಡ ಅಷ್ಟದಿಕ್ಪಾಲಕರು ಇತ್ಯಾದಿಗಳ ಮನೆ ಇದೆ ಅಂಥೇಳಿ ಭಾಗವತಾದಿಗಳಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲೂ ಇಂದ್ರಾದಿಗಳ ದೇವತೆಗಳ ಮನೆಗಳಿವೆ. ಅಂದರೆ ಇಲ್ಲಿಂದ ಮನುಷ್ಯ ತಾನು ಸಾಯುವಂತಹ ಸಂದರ್ಭದಲ್ಲಿ, ಮುಕ್ತಿಯೋಗ್ಯನು ತಾನು ಸಾಯುವಂತಹ ಸಂದರ್ಭದಲ್ಲಿ ಅವಸರ ಮಾಡದೇನೆ, ಹಿಂದಿನ ಶ್ಲೋಕದಲ್ಲಿ ನಾವು ತಿಳಿದುಕೊಂಡ್ವಿ, ಭೂಮಧ್ಯ ಸ್ಥಾನಕ್ಕೆ ಬಂದಾಗಲೂ ಕೂಡ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರಬೇಕು. ಅಕಸ್ಮಾತ್ತಾಗಿ ಇಂದ್ರಾದಿ ದೇವತೆಗಳ ಸ್ಮರಣೆಯನ್ನು ಮಾಡಿದರೆ ಅವನು ಇಂದ್ರಾದಿಗಳ ಲೋಕಕ್ಕೆ ಹೋಗ್ತಾನೆ. ಇಲ್ಲಿ ಮೇರು ಪರ್ವತದ ಹತ್ತಿರ ಇರುವಂತಹ ಇಂದ್ರಾದಿ ಲೋಕಗಳು, ಮೇರು ಪರ್ವತದ ಮೇಲೆ ಇರುವಂತಹ ಇಂದ್ರಾದಿ ಲೋಕಗಳು. ಅಂದರೆ ಇಂದ್ರಾದಿಗಳ ಲೋಕ ಮನೆ ಅಲ್ಲಿ ಮಾತ್ರ ಅಲ್ಲ, ಅನೇಕ ಸ್ಥಳಗಳಲ್ಲಿದೆ. ವಿಶಿಷ್ಯ ಇಲ್ಲಿಗೆ ಹೋಗ್ತಾನೆ, ಇಲ್ಲಿ ಹೋಗಿ ಹಿಂತಿರುಗಿ ಬರ್ತಾನೆ. ಆದರೆ ಅದೇ ಮೇರು ಪರ್ವತದ ಮೇಲಿರುವಂತಹ ಬ್ರಹ್ಮದೇವರ ಮನೆ, ಅದರ ಹೆಸರು ಶತಕೋಟಿ ಅಂತ ಕರೀತಾರೆ. ಈ ಶತಕೋಟಿ ಎನ್ನುವಂತಹ ಬ್ರಹ್ಮದೇವರ ಮನೆಗೆ ಹೋದವನು ಹಿಂತಿರುಗಿ ಬರುವುದಿಲ್ಲ. ಹಾಗೇನೆ ಈ ಮೇರು ಪರ್ವತ ಪ್ರಾಯಶಃ ಎಲ್ಲಿದೆ ಅಂತ ನಾವು ತಿಳಿದುಕೊಂಡಾಗ ಇದೇ ಭೂಮಿಯ ಮೇಲೆ ಇದೆ ಅಂತ ಹೇಳ್ತಾರೆ. ಭೂಮಿಯ ಮೇಲಿನ ಅತ್ಯಂತ ಉನ್ನತವಾದಂತಹ ಪ್ರಾಂತದಲ್ಲಿ, ಅಂದರೆ ಇದರ ಮೇಲೆ ಮತ್ತೆ ಯಾವ ಮನುಷ್ಯರು ಪ್ರಾಪ್ತವಾಗುವಂತಹ ಲೋಕಗಳು ಇಲ್ಲ, ಅದು ಬ್ರಹ್ಮದೇವರ ಸ್ಥಾನವಾಗಿದೆ. ಇದರ ಮೇಲೆ ಅನಂತಾಸನ, ಶ್ವೇತದ್ವೀಪಗಳಿವೆ. ಹೀಗೇನೆ ಬ್ರಹ್ಮದೇವರ ಮನೆಗಳೇ ಇನ್ನೂ ಅನೇಕ ಇವೆ ಅಂಥೇಳಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಮತ್ತೊಂದು ಚತುರ್ಮುಖ ಬ್ರಹ್ಮದೇವರ ಲೋಕ ಅಂತರಿಕ್ಷದಲ್ಲಿದೆ ಅಂತ ಹೇಳ್ತಾರೆ. ಅದನ್ನೇ ವೈರಾಜ ಅಥವಾ ವೈಜಯಂತ ಅಂತ ಕರೀತಾರೆ. ಈ ಲೋಕದ ತುಂಬ ವೈಶಿಷ್ಟ್ಯಗಳನ್ನು ಹೇಳ್ತಾರೆ. ಯಾಕೆ ಅಂತಂದರೆ ಚತುರ್ಮುಖ ಬ್ರಹ್ಮದೇವರು ಅನೇಕ ಉಪದೇಶಗಳನ್ನು ಇಲ್ಲಿ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರು ಅನೇಕ ಉಪದೇಶಗಳನ್ನು ಇಲ್ಲಿ ಪಡೆದಿದ್ದಾರೆ, ಅನೇಕ ಉಪದೇಶಗಳನ್ನು ಇಲ್ಲೂ ಕೊಟ್ಟಿದ್ದಾರೆ. ವೈಜಯಂತೆ ಸಮಾಸೀನಂ ಏಕಾಂತೆ ಪುರುಷೋತ್ತಮಂ ಅಂತ ಹೇಳಿ ಅನೇಕ ಸಂಹಿತೆಗಳಲ್ಲಿ ತಿಳಿಸ್ತಾರೆ. ಪರಮಾತ್ಮ ಆ ವೈಜಯಂತ, ವೈರಾಜ ಅಥವಾ ವೈಜಯಂತ
ಎರಡು ಹೆಸರುಗಳು ಉಳ್ಳಂತಹ ಈ ಸ್ಥಾನದಲ್ಲಿ ತಾನು ಏಕಾಂತವಾಗಿ ಪ್ರಶಾಂತನಾಗಿ ಕುಳಿತಿದ್ದ ಅಂತಹ ಸಂದರ್ಭದಲ್ಲಿ ಬ್ರಹ್ಮದೇವರ ಬಂದು ಆ ಪರಮಾತ್ಮನಿಂದ ಅನೇಕ ಉಪದೇಶಗಳನ್ನು ಪಡೆದರು. ಅಥವಾ ಇನ್ನು ಕೆಲವು ಸಂಹಿತೆಗಳಲ್ಲಿ ಹೇಳ್ತಾರೆ, ಸಾಕ್ಷಾತ್ ಪರಮಶಿವರು ರುದ್ರದೇವರು ಬಂದು ಇಲ್ಲಿ ಈ ವೈರಾಜದಲ್ಲಿ ಕುಳಿತಿರುವಂತಹ ಬ್ರಹ್ಮದೇವರನ್ನು ಪ್ರಶ್ನೆ ಮಾಡಿ ಅನೇಕ ಉಪದೇಶಗಳನ್ನು ಪಡೆದಿದ್ದಾರೆ ಅನ್ನುವ ವಿಷಯಗಳನ್ನು ಕೂಡ ಮಹಾಭಾರತಾದಿಗಳಲ್ಲಿ ಶಾಂತಿ ಪರ್ವಾದಿಗಳಲ್ಲಿ ನಾವು ತಿಳಿದುಕೊಳ್ತೇವೆ. ಇನ್ನು ಈ ಮೇರು ಪರ್ವತದ ಮೇಲೆ ಶತಕೋಟಿ, ಅದರ ಮೇಲೆ ವೈರಾಜ, ಅದು ಬ್ರಹ್ಮದೇವರ ಮನೆಯೇ. ಇದಕ್ಕಿಂತೂ ಇನ್ನೂ ಉನ್ನತವಾದಂತಹ ಸ್ಥಳ ಇದೆ, ಅದನ್ನು ಸತ್ಯಲೋಕ ಅಂತ ಕರೀತಾರೆ. ಸತ್ಯಲೋಕಕ್ಕೆ ಸಾಮಾನ್ಯರಿಗೆ ಪ್ರವೇಶ ಇಲ್ಲ. ಸಾಮಾನ್ಯರು ಯಾರೂ ಕೂಡ ಸತ್ಯಲೋಕವನ್ನು ಆಲೋಚನೆ ಮಾಡಲು ಸಾಧ್ಯ ಇಲ್ಲ. ಎಷ್ಟೋ ಕಥೆಗಳಲ್ಲಿ ಕೇಳ್ತೇವೆ, ಅಯೋಗ್ಯರಾದಂತಹ ಪುರುಷರು ಸ್ವರ್ಗಾದಿಗಳಿಗೆ ಹೋಗಲು ಯೋಗ್ಯತೆ ಇಲ್ಲ, ಅಂದ್ರ ಮೇಲೆ ಸತ್ಯಲೋಕ ಎಲ್ಲಿ? ಸತ್ಯಲೋಕಕ್ಕೂ ಕೋಟಿ ಪಟ್ಟು ಉತ್ತಮರು, ಸ್ವರ್ಗಲೋಕಕ್ಕೂ ಯಾರು ಹೋಗ್ತಾರೋ ಅವರು ಅದಕ್ಕಿಂತ ಹೆಚ್ಚಿನ ಪುಣ್ಯವನ್ನು ಮಾಡಿದ್ದರೆ ಮಾತ್ರ, ಅನೇಕ ಅಂಶಗಳ ಹೆಚ್ಚಿನ ಪುಣ್ಯವನ್ನು ಮಾಡಿದ್ದರೆ ಮಾತ್ರ ಅವರು ಸತ್ಯಲೋಕಕ್ಕೆ ಹೋಗ್ತಾರೆ. ಹಾಗೆಯೇ ಅಂತಹ ಸತ್ಯಲೋಕ ಬಗ್ಗೆಯೇ ನಾವು ಅನೇಕ ಸಲ ಪ್ರಸ್ತಾವ ಮಾಡಿಕೊಳ್ತಾ ಇರ್ತೇವೆ. ಭಾಗವತ ಮಹಾಭಾರತಾದಿಗಳಲ್ಲೂ ಕೂಡ ಸತ್ಯಲೋಕಕ್ಕೆ ಇಂತಹವರು ಹೋದರು, ಇಂಥವ್ರು ಬಂದರು ಅಂತ ಹೇಳಿ ನಾವು ತಿಳಿದುಕೊಳ್ತೇವೆ. ಅದನ್ನು ಕೂಡ ಕೇವಲ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡವರು ಮಾತ್ರ ಸತ್ಯಲೋಕಕ್ಕೆ ಹೋಗ್ತಾರೆ, ಬೇರೆ ಯಾರು ಕೂಡ ಹೋಗುವುದಿಲ್ಲ. ಈ ಯಾವ ಶತಕೋಟಿ ಇದೆಯೋ ಈ ಶತಕೋಟಿ ಮೇಲೆ ಸೂರ್ಯಲೋಕ, ಅದರ ಮೇಲೆ ಅನಂತಾಸನ ಇದೆ ಅಂತ ಹೇಳ್ತಾರೆ. ಹಾಗೆ ವೈಜಯಂತ, ವೈರಾಜ ಅಂತ ಎನ್ನುವ ಎರಡು ಹೆಸರಿನ ಒಂದು ಲೋಕ ಯಾವುದಿದೆಯೋ ಬ್ರಹ್ಮದೇವರ ಮನೆ, ಇದರ ಮೇಲೆ ಶ್ವೇತದ್ವೀಪ ಇದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಬ್ರಹ್ಮದೇವರ 3 ಮನೆಗಳು, ಒಂದು ಶತಕೋಟಿ, ಇನ್ನೊಂದು ವೈಜಯಂತ, ಇನ್ನೊಂದು ಸತ್ಯಲೋಕ ಅಂಥೇಳಿ. ಈ 3ರಲ್ಲಿ ಯಾವುದಕ್ಕೆ ಹೋದರೂ ಕೂಡ ಅವನಿಗೆ ಪುನರಾವರ್ತನ ಅಂತನ್ನೋದಿಲ್ಲ, ಮತ್ತೆ ಅವನು ಈ ಜಗತ್ತಿಗೆ ತಿರುಗಿ ಬರುವುದಿಲ್ಲ. ಆದ್ದರಿಂದಾಗಿ ಪರಮಾತ್ಮ ಹೇಳ್ತಾನೆ, ಯಾರಾದರೆ ಇಂತಹ ಲೋಕಗಳಿಗೆ ಯಾವನು ಹೋಗುತ್ತಾನೋ ಅವನು ವಿಶಿಷ್ಟವಾದಂತಹ ಪುಣ್ಯವನ್ನು ಮಾಡಿಕೊಂಡಿರ್ತಾನೆ, ಆದ್ದರಿಂದಾಗಿ ಅವನನ್ನು ನಾನು ಹಿಂತಿರುಗಿ ಕಳಿಸುವುದಿಲ್ಲ ಅಂತ ಪರಮಾತ್ಮ ತಿಳಿಸ್ತಾನೆ. ಇದೇ ವಿಷಯಗಳನ್ನು ಭೂತಾದಿಪಾದ ವ್ಯಪದೇಶಾಚ್ಚ ಓಂ ಅಂತನ್ನುವ ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ತಿಳಿಸ್ಕೊಡ್ತಾರೆ. ಆದ್ದರಿಂದಾಗಿ ಅಂತಹ ವಿಶಿಷ್ಟವಾದಂತಹ ಲೋಕಗಳಾಗಿವೆ. ಹೀಗಾಗಿ ಈ ಲೋಕಗಳನ್ನು ಪಡೆಯಲು ಪ್ರಯತ್ನ ಮಾಡಬೇಕು ಮನುಷ್ಯ, ಅಂದರೆ ಅಷ್ಟು ಪುಣ್ಯಗಳನ್ನು ಮಾಡಬೇಕು. ಅಂದರೆ ತನಗೆ ಸಾವಿನ ಮುಪ್ಪು ಬಂದಂತಹ ಸಂದರ್ಭದಲ್ಲಿ ಓಂಕಾರ ಶಬ್ದ ಪ್ರತಿಪಾದ್ಯನಾದಂತಹ ನಾರಾಯಣನನ್ನು, ಅವನ ಕಲ್ಯಾಣ ಗುಣಗಳನ್ನು ಸ್ಮರಣೆ ಮಾಡ್ತಾ ತಾನು ಶರೀರವನ್ನು ಬಿಟ್ಟದ್ದಾದರೆ ಅವನಿಗೆ ಅವಶ್ಯವಾಗಿ ಈ ಬ್ರಹ್ಮದೇವರ ಮನೆಗೆ ಹೋಗುತ್ತಾನೆ ಅಂತ ತಿಳಿಸ್ಕೊಡ್ತಾರೆ. ಇದೇ ವಿಷಯವನ್ನು ನಾರಾಯಣ ಗೋಪಾಲ ಕಲ್ಪ ಅಂತನ್ನುವ ಒಂದು ಗ್ರಂಥದಲ್ಲಿ ತಿಳಿಸ್ತಾರೆ. ಆಮೇರು ಬ್ರಹ್ಮಸದನಾದ್ ಆಜಾನಾನ್ನ ಜನಿರ್ಭುವಿ ತಥಾಪ್ಯಭಾವ ಸರ್ವತ್ರ ಪ್ರಾಪ್ಯೈವ ವಸುದೇವಜಂ ಅಂತ ತಿಳಿಸ್ಕೊಡ್ತಾರೆ. ಮೇರುಸ್ಥ ಬ್ರಹ್ಮಸದನಾತ್ ಜನಾಲ್ಲೋಕಾಚ್ಚ ಉಪರಿಸ್ಥಿತಾನಾಂ ಜನಿಹೀನ. ಕೇವಲ ಮೇರು ಶಿಖರದ ಮೇಲಿರುವಂತಹ ಬ್ರಹ್ಮಲೋಕ ಮಾತ್ರ ಅಲ್ಲ, ಜನೋಲೋಕಕ್ಕೆ ಬಂದವರಿಗೂ ಕೂಡ ಅವರು ಮತ್ತೆ ಹಿಂತಿರುಗಿ ಬರುವುದಿಲ್ಲ ಅಂತ ತಿಳಿಸ್ಕೊಡ್ತಾರೆ. ತಥಾಪಿ ತಲ್ಲೋಕಸ್ತತ್ವ ಮಾತ್ರಂ ನ ಜನ್ಮಾಭಾವೇ ಪ್ರಯೋಜಕಂ ಕಿಂತು ತತ್ರ ಸ್ಥಿತಂ ಮಾಮುಪೇತ್ಯ ಸ್ಥಿತಾನಾಮೇವ ಜನ್ಮ ಪುನಃ ನ ವಿದ್ಯತೆ. ಇಲ್ಲೂ ಕೂಡ 2 ವಿಧವಾದಂತಹ ಅರ್ಥಗಳನ್ನು ಮಾಡಿಕೊಳ್ಳಬೇಕು. ಜನೋಲೋಕಾದಿಗಳಿಗೆ ಹೋಗುವವರು ಬೇರೆ, ಜನೋಲೋಕದಲ್ಲೇ ಇದ್ದವರು ಬೇರೆ ಅಂತ ಹೇಳ್ಕೊಡ್ತಾರೆ. ಈ ನಾರಾಯಣ ಗೋಪಾಲ ಕಲ್ಪದ ಶ್ಲೋಕದ ಅರ್ಥವನ್ನು ನಾವು ಹೀಗೆ ಮಾಡಿಕೊಳ್ಳಬೇಕು. ಕೆಲವರು ಜನೋಲೋಕಾದಿಗಳಿಗೆ ಅಂದರೆ ತಮ್ಮ ಪುಣ್ಯ ವಿಶೇಷದಿಂದಾಗಿ ಜನೋಲೋಕಕ್ಕೆ ಹೋಗ್ತಾರೆ, ಹಿಂತಿರುಗಿ ಬಂದುಬಿಡ್ತಾರೆ. ಅವರಿಗೆ ಅವಶ್ಯವಾಗಿ ಪುನಃ ಜನಿಹಿ ಇದೆ, ಮತ್ತೊಂದು ಸಲ ಜನ್ಮ ಇದೆ. ಆದರೆ ಯಾರಾದರೆ ಜನೋಲೋಕದಲ್ಲೇ ವಾಸ ಮಾಡುವಂತಹ ವಿಶಿಷ್ಟ ಯೋಗ್ಯತಾ ಪುರುಷರಿದ್ದಾರೋ ಅವರಿಗೆ ಮಾತ್ರ ಪುನಃ ಜನ್ಮ ಅಂತನ್ನುವುದು ಇರುವುದಿಲ್ಲ ಅಂತ ತಿಳಿಸಿಕೊಡ್ತಾರೆ. ಆಮೇಲೆ ಸತ್ಯಲೋಕಸ್ಥ ಬ್ರಹ್ಮಸದನ ಗ್ರಹಣೇಪಿ ಆ ಬ್ರಹ್ಮಭುವನಾತ್ ಸತ್ಯಲೋಕಸ್ಥ ಬ್ರಹ್ಮಸದನಾತ್ ಅರಭಕ್ತನ ತಪೋಲೋಕಸ್ಥ ಜನಾ ಅಂಶೇನ ಪುನರಾವರ್ತಿನಃ ಇತ್ಯರ್ಥಃ. ನಾವು ಪ್ರಾಣಾಯಾಮ ಕಾಲದಲ್ಲೂ ಹೇಳ್ತೇವೆ, ಭೂಹು ಭುವಃ ಸ್ವಹ ಜನಃ ತಪಃ ಸತ್ಯಂ ಅಂತ ಹೇಳ್ತೇವೆ. ಜನೋಲೋಕ, ತಪೋಲೋಕ, ಆಮೇಲೆ ಸತ್ಯಲೋಕ ಬರ್ತದೆ. ಈ ಯಾವ ಜನೋಲೋಕ ತಪೋಲೋಕಗಳಿವೆಯೋ ಇಲ್ಲಿ ಹೋದವರು ಅಂಶದಿಂದ ಪುನರ್ ಬರ್ತಾರೆ. ಜನಾದಿ ಲೋಕಸ್ಥಾನಾಂ ಅಂಶೇನಾಪಿ ಭೂಮೌ ಲಯಾಂತೆ ಲಯಾದೌ ಚ
ಕಾರ್ಸ್ನೇನ ಜನಿಹಿ ಮೃತ್ಯೋರಭಾವ ಅಂತ ತಿಳಿಸ್ಕೊಡ್ತಾರೆ. ಅಂದರೆ ಜನೋಲೋಕಾದಿಗಳಿಗೆ ಯಾವನು ಹೋಗುತ್ತಾನೋ ಅವನು ಹಿಂತಿರುಗಿ ಬರುವುದಿಲ್ಲ ಅಂತ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ, ಅವನಿಗೆ ಅವನ ಜೀವನ ಸ್ವರೂಪಕ್ಕೆ ಪರಮಾತ್ಮ ತನ್ನ ವಿಶಿಷ್ಟವಾದಂತಹ ಸಾಮರ್ಥ್ಯದಿಂದ ಅಂಶಾಂಶಿ ಭಾವವನ್ನು ನೀಡ್ತಾನೆ ಅಂತ ಹೇಳ್ತಾರೆ. ಇದನ್ನೇ ಪರಮಾತ್ಮನ ಹಾಗೂ ದೇವತೆಗಳ ಅವತಾರ ಕಾರ್ಯವನ್ನು ನಿರೂಪಣೆ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಅಂಶಾಂಶೇನೇವ ಜಾಯಂತೆ ಸರ್ವೇ ತ್ವಾಜಾನಜಾದಯ ಅಂತ ಹೇಳ್ತಾರೆ. ಉದಾಹರಣೆಗೆ ಇಂದ್ರದೇವರು ಅರ್ಜುನನಾಗಿ ಅವತಾರ ಮಾಡಿದರು ಅಂತ ನಾವು ಕೇಳ್ತೇವೆ. ಅವತಾರ ಮಾಡಿದಾಗ ಇಂದ್ರನ ಪದವಿಯಲ್ಲಿ ಬೇರೆ ಯಾರೂ ಇದ್ದಿಲ್ಲ ಅಂತ ಆಗುವುದಿಲ್ಲ. ಇಂದ್ರದೇವರು ತಮ್ಮ ಒಂದು ಅಂಶದಿಂದ ಮಾತ್ರ ಇಲ್ಲಿ ಹುಟ್ಟುತ್ತಾರೆ. ಇಂದ್ರದೇವರು ಒಂದೇ ಅಂಶದಿಂದ ಹುಟ್ಟಿದರು. ಆದರೆ ಯಮಧರ್ಮರಾಜನ ಬಗ್ಗೆ ನೋಡಿಕೊಂಡಾಗ ವಿದುರನಾಗಿ ಅವತರಿಸಿದ್ದಾರೆ, ಹಾಗೂ ಧೃತರಾಷ್ಟ್ರನಾಗಿ ಅವತರಿಸಿದ್ದಾರೆ, ಸಾಕ್ಷಾತ್ತು ಧರ್ಮರಾಜನಾಗಿ ಅವತರಿಸಿದ್ದಾರೆ. ಹೀಗೆ ಅನೇಕ ರೂಪಗಳಿಂದ ಯಮಧರ್ಮರಾಜನು ತಾನು ಅವತಾರ ಮಾಡಿದ್ದರೂ ಕೂಡ ಕೆಲವು ಅಂಶಗಳಿಂದ ಮಾತ್ರ ಇಲ್ಲಿ ಅವತಾರವನ್ನು ಪಡಿತಾರೆ ಹೊರತು ಸಂಪೂರ್ಣವಾಗಿ, ಅಂದರೆ ಯಮಧರ್ಮರಾಜನ ಪದವಿಯನ್ನು ಖಾಲಿ ಮಾಡಿಕೊಂಡು ಅಲ್ಲಿ ಯಾರೂ ಇಲ್ಲದೇನೆ ಇಲ್ಲಿ ಬಂದರು ಅಂತ ಆಗುವುದಿಲ್ಲ. ಯಾಕೆಂದರೆ ಅವ್ರಿಗಂತಹ ಸಾಮರ್ಥ್ಯ ಇದೆ. ಯಾಕೆ? ಜನೋಲೋಕಸ್ಥ, ಜನೋಲೋಕ, ತಪೋಲೋಕ, ಸತ್ಯಲೋಕ ಇಂತಹ ಈ ಪ್ರಾಂತಗಳಲ್ಲಿ ಇರುವಂತಹ ದೇವತೆಗಳಿಗೆ ಪರಮಾತ್ಮ ನೀಡಿದಂತಹ ವಿಶಿಷ್ಟವಾದಂತಹ ಸಾಮರ್ಥ್ಯ. ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಆ ವಿಧವಾದಂತಹ ಅವತಾರವನ್ನು ಪಡಿತಾರೆ ಅಂತ ಇಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಒಟ್ಟಿನಲ್ಲಿ ಈ 16ನೆಯ ಶ್ಲೋಕದ ಸಾಮಾನ್ಯವಾದಂತಹ ಅರ್ಥವನ್ನು ನೋಡಿಕೊಂಡಾಗ, ಆ ಬ್ರಹ್ಮಭುವನಾಲ್ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯುತ ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಅರ್ಜುನ, ಜನೋಲೋಕ, ತಪೋಲೋಕ, ಸತ್ಯಲೋಕಾದಿಗಳಿಗೆ ಬಂದವನು ಪುನಃ ಅವನು ಸಂಸಾರಕ್ಕೆ ಬರುವುದಿಲ್ಲ. ಬಂದರೂ ಕೂಡ ಕಥಂಚಿತ್ ಒಂದು ಅಂಶದಿಂದ ಬರ್ತಾನೆ, ಮತ್ತೆ ಹೊರಟು ಹೋಗ್ತಾನೆ, ಮತ್ತೆ ಅವನ ಕಾರ್ಯ ಮುಗಿದ ಮೇಲೆ ಅವನು ಮೋಕ್ಷವನ್ನೇ ಪಡಿತಾನೆ. ಯಾವುದೋ ಒಂದು ಉದಾಹರಣೆಗೆ ಕೆಲವು ಬ್ರಹ್ಮದೇವರ ದಿನಗಳಾದ ಮೇಲೆ ಅಥವಾ ಕೆಲವು ಬ್ರಹ್ಮಕಲ್ಪದವರೆಗೂ ಕೂಡ ಅವನು ಇಲ್ಲಿ ಹುಟ್ಟುವುದು, ಮತ್ತೆ ಮೇಲೆ ಹೋಗುವುದು, ತನ್ನ ಸಾಧನೆಯನ್ನು ಮಾಡಿಕೊಳ್ಳುವುದು, ಹೀಗೆ ಮಾಡ್ತಾನೆ ಹೊರತು ಅವನಿಗೆ ಮತ್ತೆ ಈ ಸಂಸಾರ ಚಕ್ರದಲ್ಲಿ ಬೀಳುವಂತಹ ಅವಶ್ಯಕತೆ ಇರುವುದಿಲ್ಲ. ಅವನು ಅಷ್ಟು ಪುಣ್ಯವಂತನಾಗಿರ್ತಾನೆ ಅಂತ ಪರಮಾತ್ಮ ಈ 16ನೆಯ ಶ್ಲೋಕದ ಅರ್ಥವಾಗಿ ತಿಳಿಸಿದ್ದಾನೆ. ಇನ್ನು ಅನಂತರ 17ನೆಯ ಶ್ಲೋಕದ ಬಗ್ಗೆ ಹೇಳ್ತಾರೆ. ಅದಕ್ಕೆ ಈ 17ನೆಯ ಶ್ಲೋಕದ ಬಗ್ಗೆ ಒಂದು ಪೀಠಿಕೆಯನ್ನು ನೀಡಿಕೊಳ್ತಾರೆ ಪರಮಾತ್ಮ. ಮತ್ಪ್ರಾಪ್ತಾವೇವ ಪುನರಾವೃತ್ತಿ ಇತಿ ಪ್ರತಿಜ್ಞಾ ಮಾತ್ರೇಣ ಉಕ್ತಸ್ಯ ಸ್ಥಾಪನಾಯ ಆದೌ ಸೃಷ್ಟಿಪ್ರಲಯಾದಿಕರ್ತತ್ವಂ ಆಪ್ತನೋ ವಕ್ತುಂ ಉಪೋದ್ಘಾತಂ ಆಹ. ಪರಮಾತ್ಮನನ್ನು ಪಡೆಯಬೇಕು, ಪರಮಾತ್ಮನ ಲೋಕಗಳನ್ನು ಪಡೆಯಬೇಕು ಅಂತ ಹೇಳಿದರೆ ಸಾಕಾಗುವುದಿಲ್ಲ. ಅದನ್ನು ಉಪಪಾದನೆ ಮಾಡಬೇಕು. ಏನು ಪರಮಾತ್ಮ, ಪರಮಾತ್ಮನ ವೈಶಿಷ್ಟ್ಯ ಏನು ಅಂತಂದರೆ, ಆ ಪರಮಾತ್ಮನೇ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮೋಕ್ಷಗಳನ್ನು ಮಾಡುತ್ತಾನೆ. ಅಂದರೆ ಒಬ್ಬೊಬ್ಬ ಜೀವನಿಗೆ ಯೋಗ್ಯತಾ ಅವನವನ ಯೋಗ್ಯತಾನುಸಾರವಾಗಿ ಈ 8 ಸ್ಥಿತಿಗಳಲ್ಲಿ ಕೆಲವು ಸ್ಥಿತಿಗಳನ್ನು ಪರಮಾತ್ಮ ನೀಡ್ತಾ ಹೋಗ್ತಾನೆ. ಈ 8 ಕೂಡ ಪರಮಾತ್ಮನ ಅಧೀನವಾಗಿರುತ್ತದೆ, ಮತ್ತೊಬ್ಬರ ಅಧೀನವಲ್ಲ ಅಂತನ್ನುವ ವಿಷಯವನ್ನು ಪರಮಾತ್ಮ ಈ ಶ್ಲೋಕದಲ್ಲಿ ತಾನು ತಿಳಿಸ್ತಾ ಇದ್ದಾನೆ. ಹೇಳ್ತಾ ಈ 17ನೆಯ ಶ್ಲೋಕವನ್ನು ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂ ತಾಂ ತೇಹೋ ರಾತ್ರ ವಿದೋ ಜನಾಹ. ಪರಮಾತ್ಮ ಇಲ್ಲಿ ಸಾಮಾನ್ಯವಾಗಿ ಲಯವನ್ನು ಹೇಳಿಕೊಟ್ಟಂತೆ ಆಗ್ತದೆ, ಮತ್ತು ಸ್ಥಿತಿಯನ್ನು ಹೇಳಿದಂತೆ ಆಗುತ್ತದೆ. ಅಂದರೆ ಲಯ ಸ್ಥಿತಿಗಳನ್ನು ಹೇಳುವುದು ಉದ್ದೇಶ ಅಲ್ಲ, ಒಂದು ವಿಶಿಷ್ಟವಾದಂತಹ ವಿಷಯವನ್ನು ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇಲ್ಲಿ ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು, ಬ್ರಹ್ಮನಿಗೆ 100,000 ಯುಗಗಳು ಹಗಲಾಗುತ್ತದೆ ಅಂತ ಸಹಸ್ರ ಶಬ್ದವನ್ನು ಬಳಸಿದ್ದಾರೆ. ಈ ಸಹಸ್ರ ಶಬ್ದವು ಸಹಸ್ರ ಶಬ್ದ ಅತ್ರ ಬಹುಶಬ್ದ ಪರ್ಯಾಯ. ಸಹಸ್ರ ಅಂತ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ಅನೇಕ ಅಂತ ಅರ್ಥ. ಯಾಕೆ ಅನೇಕ ಅಂತ ಅರ್ಥ ಮಾಡಬೇಕು ಅಂತಂದರೆ, ಬ್ರಹ್ಮಶಬ್ದಕ್ಕೆ ಅರ್ಥ ಏನು ಅಂತಂದರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ ಅಲ್ಲ. ಸಾಕ್ಷಾತ್ ಪರಬ್ರಹ್ಮ, ಪರಮಾತ್ಮ, ನಾರಾಯಣ ಇವನಿಗೆ ಅಂತ ಅರ್ಥ. ಯಾಕೆ ಅಂತಂದರೆ ಚತುರ್ಮುಖ ಬ್ರಹ್ಮದೇವರ ಅವಧಿ ತುಂಬ ಕಡಿಮೆ. ಇದಕ್ಕೆ ಉದಾಹರಣೆಯಾಗಿ ನೋಡಿಕೊಳ್ಳಬೇಕು ಅಂತಂದರೆ, ನಮ್ಮ ಜೀವನದಲ್ಲೇ ನಾವೇ ನೋಡ್ತಾ ಇರ್ತೇವೆ. ನಮ್ಮ ಮುಂದೆನೇ ಎಷ್ಟೋ ಕ್ರಿಮಿಕೀಟಗಳು ತಾವು ಹುಡ್ತವೆ, ಸಾಯ್ತವೆ. ಕೆಲವು ಕ್ಷಣಗಳು ಮಾತ್ರ ಆಯುಷ್ಯ. ಉದಾಹರಣೆಗೆ ದೀಪದ ಹುಳ ಇರ್ತದೆ, ಅದು ಹುಡ್ತದೆ
ಹುಟ್ಟಿದ ಕೆಲವೇ ಕ್ಷಣಗಳಲ್ಲೇ ಮೇಲೆ ಹಾರ್ತದೆ, ಆ ದೀಪಕ್ಕೆ ತಗಿಲಿಕೊಂಡು ತಾನು ತನ್ನ ಪ್ರಾಣವನ್ನು ಬಿಟ್ಟು ಬಿಡ್ತದೆ. ಹೀಗೆ ಅನೇಕ ಕ್ರಿಮಿಕೀಟಗಳಿರ್ತವೆ. ಪಶು ಪಕ್ಷಾದಿಗಳಿಗೂ ಮನುಷ್ಯನ ಆಯುಷ್ಯಕ್ಕಿಂತ ಕೆಲವು ಕಡಿಮೆ ಇರ್ತವೆ, ಕೆಲವು ಜಾಸ್ತಿನೂ ಇರ್ತವೆ. ಜಲಚರಾದಿಗಳಲ್ಲಿ ನಾವು ನೋಡ್ತಾನೇ ಇರ್ತೇವೆ. ಹಾಗೆಯೇ ಚತುರ್ಮುಖ ಬ್ರಹ್ಮದೇವರ ಆಯುಷ್ಯ ಎಷ್ಟು ಅಂತಂದರೆ ಚತುರ್ಯುಗ ಸಹಸ್ರಾಣಾಂ ಬ್ರಹ್ಮಣೋ ದಿನಮುಚ್ಯತೆ ಅಂತ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರ ಒಂದು ದಿನ ಅಂದರೆ ಎಷ್ಟು ಅಂತಂದರೆ, ನಮಗೆ 1000 ಮಹಾಯುಗಗಳಾದರೆ, ಒಂದು ಮಹಾಯುಗ ಅಂದರೆ ಎಷ್ಟು ಅಂತಂದರೆ 43,20,000 ವರ್ಷಗಳಾದರೆ ಒಂದು ಮಹಾಯುಗವಾಗ್ತದೆ. 43,20,000 ವರ್ಷಗಳು ನಮ್ಮ ಮನುಷ್ಯನ ಪ್ರಮಾಣದಲ್ಲಿ ಇದಾದರೆ ಇದು ಒಂದು ಮಹಾಯುಗ. ಇಂತಹ ಮಹಾಯುಗಗಳು 1000 ಆದರೆ ಬ್ರಹ್ಮದೇವರಿಗೆ ಅರ್ಧ ದಿವಸ. ಅದನ್ನೇ ಪರಾರ್ಧ ಪೂರ್ವಾರ್ಧ ಅಂತ ಕರೀತಾರೆ. ಬೆಳಗಿನ ಹಗಲಿನ ಸಮಯವನ್ನು ಪೂರ್ವಾರ್ಧ ಅಂತ ಕರೀತಾರೆ. ಆಮೇಲೆ ಹಗಲು ಆಗಿ ರಾತ್ರಿ ಆಗುವ ಸಂದರ್ಭವನ್ನು ಅದನ್ನು ಪೂರ್ವಾರ್ಧ, ಆ ರಾತ್ರಿಯ ಸಮಯವನ್ನು ಪರಾರ್ಧ ಅಂತ ಕರೀತಾರೆ. ಅದಕ್ಕಾಗಿ ನಾವು ಸಂಕಲ್ಪದಲ್ಲಿ ಹೇಳ್ತೇವೆ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಅಂತ ನಾವು ಹೇಳ್ಕೊಳ್ತೇವೆ. ಅಂದರೆ ಬ್ರಹ್ಮದೇವರ ಇವಾಗೆ ಸಾಯಂಕಾಲವಾಗಿದೆ, ಅವರು ಸಾಯಂಕಾಲದ ಸಮಯದಲ್ಲಿ ಸಂಧ್ಯಾವಂದನಕ್ಕೆ ಕೂತಿರುವಂತಹ ಸಂದರ್ಭ ಅಂತ ಹೇಳ್ತಾರೆ. ಅಂತಹ ಆ ಚತುರ್ಮುಖ ಬ್ರಹ್ಮದೇವರು ಅಂದರೆ ಬ್ರಹ್ಮದೇವರ ಆಯುಷ್ಯವನ್ನೇ ನಾವು ಗಣನೆ ಮಾಡಲು ಸಾಧ್ಯ ಇಲ್ಲ. ನೋಡಿ, 1,000 ಮಹಾಯುಗಗಳಾದರೆ ಬ್ರಹ್ಮದೇವರಿಗೆ ಅರ್ಧ ದಿನ ಮಾತ್ರ. ಈ ರೀತಿಯಾಗಿ ನೋಡಿಕೊಂಡಾಗ 3,65,000 ಮಹಾಯುಗಗಳಾದರೆ ಬ್ರಹ್ಮದೇವರಿಗೆ 1 ವರ್ಷ ಆಗ್ತದೆ. ನಾವು ಎಷ್ಟು ಸಲ ಹುಡ್ತೇವೆ, ಎಷ್ಟು ಸಲ ಸಾಯ್ತೇವೆ, ಆದರೆ ಬ್ರಹ್ಮದೇವರಿಗೆ ಅದು 1 ವರ್ಷ ಮಾತ್ರ. 2,000 ಮಹಾಯುಗಗಳು ಕಳೆದರೆ ಅದು ಬ್ರಹ್ಮದೇವರಿಗೆ 1 ದಿವಸವಾದರೆ ಅರ್ಧ ವರ್ಷ ಅಂದರೆ ಎಷ್ಟು ಅಂತಂದರೆ 3,65,000 ವರ್ಷಗಳಾದರೆ ಇದು ಅರ್ಧ ವರ್ಷ. ಅಂದರೆ ಸಾಮಾನ್ಯವಾಗಿ 6 ತಿಂಗಳು ಅಂತ ಇಟ್ಕೊಳ್ಬೋದು. ಅಂದರೆ 7,30,000 ಮಹಾಯುಗಗಳು ಕಳೆದರೆ ಬ್ರಹ್ಮದೇವರಿಗೆ 1 ವರ್ಷ ಆಗ್ತದೆ ಅಂತ ಹೇಳ್ತಾರೆ. ಹೀಗೆ ಬ್ರಹ್ಮದೇವರ ಒಂದು ಆಯುಷ್ಯವನ್ನು 100 ವರ್ಷವನ್ನು ತೆಗೆದುಕೊಂಡಾಗ 36,50,00,000 ಮಹಾಯುಗಗಳು ಕಳೆದರೆ ಬ್ರಹ್ಮದೇವರ ಅರ್ಧ ಆಯುಷ್ಯ. ಅಂದರೆ ಹತ್ತಿರ 73 ಕೋಟಿ ಮಹಾಯುಗಗಳು ಕಳೆದರೆ ಅದು ಬ್ರಹ್ಮದೇವರ ಆಯುಷ್ಯವಾಗ್ತದೆ ಅಂತ ಹೇಳ್ತಾರೆ. ನಾವು ಸುಮ್ಮನೆ ಒಂದು ಚಿಕ್ಕ ಗಣನೆಯನ್ನು ಮಾಡಿಕೊಂಡಾಗ ನಮಗೆ ಸಾಮಾನ್ಯವಾಗಿ 1,00,000 ವರ್ಷಗಳಾದರೆ ಬ್ರಹ್ಮದೇವರಿಗೆ 1 ಕ್ಷಣ ಅಂತ ಭಾವಿಸಬೇಕಂತೆ. ನಮಗೆ 1,00,000 ವರ್ಷಗಳಾದರೆ ಬ್ರಹ್ಮದೇವರು 1 ಕ್ಷಣ. ಆ 1,00,000 ವರ್ಷದಲ್ಲಿ ನಾವು ಎಷ್ಟು ಸಲ ಹುಟ್ಟಿರ್ತೀವೋ, ಎಷ್ಟು ಸಲ ಪ್ರಾಣವನ್ನು ಬಿಟ್ಟಿರ್ತೀವೋ, ಎಷ್ಟು ಶರೀರಗಳನ್ನು ಬಿಟ್ಟಿರ್ತೀವೋ, ಅಂತಹ ಮಹಾ ವಿಶಿಷ್ಟವಾದಂತಹ ಸಾಧನೆ ಮಾಡಿಕೊಳ್ಳುವಂತಹ ಜೀವಿ ಆ ಬ್ರಹ್ಮದೇವರು. ಅಂದರೆ ನಾವು ಅನೇಕ ಸಲ ಹುಟ್ಟಿ ಸಾಯುವಷ್ಟರಲ್ಲಿ ಬ್ರಹ್ಮದೇವರು ಅನೇಕ ಸತ್ಕರ್ಮಗಳನ್ನು ಮಾಡಿ ಪರಮಾತ್ಮನ ಪೂಜೆಯನ್ನು ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಅಂತಹ ಬ್ರಹ್ಮದೇವರಿಗಿಂತ ಉತ್ತಮನಾದಂತಹ ಪರಮಾತ್ಮನ ಆಯುಷ್ಯ ಎಷ್ಟಿರ್ಬೋದು ಅಂತಂದರೆ ಅನೇಕ ಯುಗಗಳು ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಹಗಲು ರಾತ್ರಿಗಳು ಇದೆ. ಹೇಗಿದೆ? ಯೇ ಜನಾಃ ಪರಬ್ರಹ್ಮಣಃ ಅಹಃ ತದ್ಬಹುಯುಗ ಪರ್ಯಂತಂ ದ್ವಿಪರಾರ್ಧತ್ಮಕಂ ವಿದುಃ ಜಾನಂತಿ. ಪರಮಾತ್ಮನಿಗೆ ಚತುರ್ಮುಖ ಬ್ರಹ್ಮದೇವರ ದ್ವಿಪರಾರ್ಧ ಅಂತ ತಿಳಿತಾರೋ ಅದಕ್ಕಿಂತೂ ಹೆಚ್ಚಿನ ಆಯುಷ್ಯ, ಅದಕ್ಕಿಂತೂ ಹೆಚ್ಚಿನ ಜೀವನ ಪ್ರಮಾಣ, ಅದಕ್ಕಿಂತೂ ಹೆಚ್ಚಿನ ಸಮಯ ಪರಮಾತ್ಮನಿಗಿದೆ. ಪರಮಾತ್ಮನಿಗೆ ಯಾವುದೇ ವಿಧವಾದಂತಹ ಕಾಲದ ತಡೆ ಇಲ್ಲ. ಹಿಂದಕ್ಕೆ ನಾವು ತಿಳಿದುಕೊಂಡಿದ್ದೇವೆ ಪರಮಾತ್ಮನ ಅವ್ರಣಂ ಅಂತ ಕರೀತಾರೆ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಅವ್ರಣಂ ಅಕಾಯಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಅಂತನ್ನುವ ಹೇಳುವ ಕಡೆ ಅವ್ರಣಂ ಅಂತಂದರೆ ಕಾಲೇನ ಗುಣೇನ ಅಸ್ತೋಕಂ ಅಂತ ಹೇಳ್ತಾರೆ. ನಾಂತೋನ ಚಾದನ್ ನಚ ಸಂಪ್ರತಿಷ್ಠಾ. ಪರಮಾತ್ಮನನ್ನು ಕಾಲ ತಡೆಯಲು ಸಾಧ್ಯ ಇಲ್ಲ. ನಾವು ರಾತ್ರಿ ಆಗುವುದರೊಳಗೆ ಮಲಗಿಕೊಳ್ಳಬೇಕು, ಬೆಳಿಗ್ಗೆ ಆಗುವುದರೊಳಗೆ ಏಳಬೇಕು. ಯಾಕೆ? ನಮಗೆ ಕಾಲದ ನಿರ್ಬಂಧ ಇದೆ, ಪರಮಾತ್ಮನಿಗೆ ಕಾಲದ ನಿರ್ಬಂಧ ಇಲ್ಲ. ಪರಮಾತ್ಮನಿಗೆ ಎಲ್ಲ ಕಾಲಗಳು ಒಂದೇ ಆಗಿರ್ತವೆ. ಪರಮಾತ್ಮನಿಗೆ ಹಗಲು ರಾತ್ರಿ ಎರಡೂ ಇರ್ತವೆ. ಯಾವುದು ಕೂಡ ಪರಮಾತ್ಮನನ್ನು ಬಾಧಿಸುವುದಿಲ್ಲ, ನಿರ್ಬಂಧಿಸುವುದಿಲ್ಲ. ಹೀಗಾಗಿ ಕಾಲತಃ ಕೂಡ ಚ್ಯುತಿರಹಿತ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನನ್ನು ಅಚ್ಯುತ ಅಂತ ಕರೀತಾರೆ ಅಂತ ಶಾಸ್ತ್ರದಲ್ಲಿ ಕೇಳ್ತೇವೆ. ಅಂತಹ ಆ ಪರಮಾತ್ಮನ ತೇಹೋರಾತ್ರವಿಧ ಇತ್ಯರ್ಥ. ಆ ಪರಮಾತ್ಮನಿಗೂ ಅಹೋರಾತ್ರಿಗಳ ಒಂದು ವ್ಯವಹಾರವನ್ನು ಮಾಡ್ತೇವೆ. ಹೇಗೆ ಮಾಡ್ತೇವೆ ಅಂತಂದರೆ
ಇಲ್ಲಿ ಪರಮಾತ್ಮ ಇದೇ ಶ್ಲೋಕದಲ್ಲಿ ತಿಳಿಸಿದಂತೆ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು, ಸಾವಿರಾರು ವರ್ಷಗಳು ಕಳೆದರೆ ನನಗೆ ಅಂದರೆ ಪರಮಾತ್ಮ ತನ್ನ ಬಗ್ಗೆ ಹೇಳ್ಕೊಳ್ತಾನೆ, ಪರಬ್ರಹ್ಮನಿಗೆ ಅದು ಹಗಲಾಗ್ತದೆ. ಅದೇ ರೀತಿಯಾಗಿ ಸಾವಿರಾರು ಯುಗಗಳು ಕಳೆದರೆ ಅದು ರಾತ್ರಿಯ ಕಾಲವಾಗ್ತದೆ. ತೇಹೋರಾತ್ರ ವಿದೋಜನಾಹ, ಇಲ್ಲಿ ಅಹೋರಾತ್ರ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅಹಸ್ಸು ಅಂದರೆ ಹಗಲು, ರಾತ್ರಿ ಅಂದರೆ ರಾತ್ರಿಯ ಕಾಲ. ಇದನ್ನು ಯಾಕೆ ಹೇಳಿದ್ದಾರೆ ಅಂತಂದರೆ ಸೃಷ್ಟ್ಯಾದಿ ಪರಬ್ರಹ್ಮಣ ಕೂಟಸ್ಥ ನಿತ್ಯಸ್ಯಾಪಿ, ಪರಬ್ರಹ್ಮ ತಾನು ಕೂಟಸ್ಥನಾಗಿದ್ದಾನೆ. ಕೂಟಸ್ಥೋಕ್ಷರ ಉಚ್ಯತೆ, ತಾನು ಅವ್ಯಾಕೃತ ಆಕಾಶದಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ನಿತ್ಯನಾಗಿದ್ದಾನೆ. ಇವನಿಗೆ ಅಹಸ್ಸು ರಾತ್ರಿ ಎನ್ನುವ ಶಬ್ದಗಳನ್ನು ಔಪಚಾರಿಕೆಯ ಪ್ರಯೋಗವನ್ನು ಮಾಡ್ತಾರೆ. ಏನು ಔಪಚಾರಿಕ ಪ್ರಯೋಗ ಅಂತಂದರೆ ಸೃಷ್ಟ್ಯಾದಿ ಸವ್ಯಾಪಾರ ನಿರ್ವ್ಯಾಪಾರಾವಸ್ಥೆಯೋ ಉಪಚಾರಾತ್ ಅಹೋರಾತೃತ್ವೋಕ್ತಿ. ಯಾವಾಗೇ ಪರಮಾತ್ಮ ಸೃಷ್ಟ್ಯಾದಿಗಳನ್ನು ಮಾಡ್ತಾನೋ ಅದು ಅಹಸ್ಸು, ಅದು ಹಗಲಿನ ಕಾಲ. ಯಾವಾಗೇ ಪರಮಾತ್ಮ ಸೃಷ್ಟ್ಯಾದಿಗಳನ್ನು ಮಾಡುವುದಿಲ್ಲ ಅಂದರೆ ಪರಮಾತ್ಮನ ಮಲಗಿಕೊಳ್ಳುವ ಕಾಲ ಅಂತ ಹೇಳಿ ಭಾಗವತಾದಿಗಳಲ್ಲಿ ಹೇಳ್ತಾರೆ. ಪರಮಾತ್ಮ 1000 ಬ್ರಹ್ಮಕಲ್ಪದವರೆಗೂ ಕೂಡ ನಿದ್ರೆಯನ್ನು ಮಾಡಿದ, ಅದನ್ನು ರಾತ್ರಿ ಅಂತ ಕರೀತಾರೆ. ಹೀಗಾಗಿ ಈ ಶ್ಲೋಕದಲ್ಲಿ ಹೇಳಿದಂತೆಯೇ ಅಹಸ್ಸು ಮತ್ತು ರಾತ್ರಿಗಳ ಶಬ್ದಕ್ಕೆ ಅರ್ಥ ಏನಂತಂದರೆ ಸೃಷ್ಟಿಯಾದಿಗಳನ್ನು ಮಾಡುವಂತಹ ಸಂದರ್ಭ ಇದು ಅಹಸ್ಸು, ಹಗಲಿನ ಕಾಲ. ಸೃಷ್ಟಿಯಾದಿಗಳನ್ನು ಮಾಡದಿರುವಂತಹ ಕಾಲ ಇದು ರಾತ್ರಿ. ತೇ ಅಹೋರಾತ್ರವಿದಃ ಜನಾಃ, ಪರಮಾತ್ಮ ಹೇಳ್ತಾನೆ. ಇದನ್ನು ಯಾರು ಹೇಳ್ತಾರೆ ಅಂತಂದರೆ ವೇದಾದಿಗಳನ್ನು ಓದಿಕೊಂಡವರು ಈ ರೀತಿಯಾಗಿ ನನ್ನನ್ನು ಕರೀತಾರೆ ಅಂತ ಪರಮಾತ್ಮ ತಿಳಿಸ್ತಾನೆ. ಒಟ್ಟಿನಲ್ಲಿ ಈ ಶ್ಲೋಕದವನ್ನು ಹೀಗೆ ನೋಡಿಕೊಂಡಾಗ ಈ ಶ್ಲೋಕದ ಬಗ್ಗೆನೇ ಮತ್ತೊಂದು ತಾತ್ಪರ್ಯದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ನಿತ್ಯಸ್ಯಾಪಿ ಹರೇಕಾಲೋ ದ್ವಿಪರಾರ್ಧಕ ಸ್ವಯಂ ಅಹಶ್ಚಾಸು ನಿಮೇಶಶ್ಚ ಅಪ್ರವೃತ್ಯ ಉಪಚರ್ಯತೆ. ಪರಮಾತ್ಮನಿಗೆ ರಾತ್ರಿ ಹಾಗೂ ಅಹಸ್ಸಿನ ಕಾಲದ ಬಗ್ಗೆ ಇವಾಗ ತಾನೇ ತಿಳಿದುಕೊಂಡ ಆ ವಿಷಯಕ್ಕೆ ತಾತ್ಪರ್ಯದಲ್ಲಿ ಹೇಳ್ತಾರೆ ನಿತ್ಯಸ್ಯಾಪಿ ಹರೇಹೇ, ನಿತ್ಯನಾದಂತಹ ಪರಮಾತ್ಮನಿಗೆ ಕಾಲದ ದ್ವಿಪರಾರ್ಧ, ಅಹಸ್ಸು, ನಿಮೇಶ ಇತ್ಯಾದಿ ಕಾಲದ ಪ್ರಯೋಗವನ್ನು, ಇತ್ಯಾದಿ ಕಾಲದ ವ್ಯವಹಾರವನ್ನು ಯಾಕೆ ಮಾಡ್ತಾರೆ ಅಂತಂದರೆ ಅಪ್ರವೃತ್ಯ. ಈ ಕಾಲ ಅಂತ ಅನ್ನೋದು ಪರಮಾತ್ಮನ ಹತ್ರ ಪ್ರವೃತ್ತವಾಗುವುದಿಲ್ಲ. ಯಾಕೆ? ಕಾಲ ಇದು ನಮ್ಮಕ್ಕಿಂತ ಪ್ರಬಲವಾಗಿದೆ. ನಾವು ಯಾರೂ ಕೂಡ ಕಾಲವನ್ನು ಮೀರಲು ಸಾಧ್ಯ ಇಲ್ಲ. ಆದರೆ ಪರಮಾತ್ಮನ ಮುಂದೆ ಕಾಲ ಪ್ರವೃತ್ತವಾಗಲಾರದು. ಯಾಕೆ? ಕಾಲಕ್ಕಿಂತ ಪರಮಾತ್ಮ ಇನ್ನಿಷ್ಟು ಬಲಿಷ್ಠನಾಗಿದ್ದಾನೆ. ಆದರೆ ಕಾಲದ ಬಗ್ಗೆ ಅಹಸ್ಸು, ರಾತ್ರಿ, ನಿಮೇಶ, ಪರಮಾತ್ಮ ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವ ಅಂತ ಹೇಳಿದಂತೇನೆ ಬೆಳಗ್ಗೆ ಎದ್ದು ತಾನು ಆಹ್ನಿಕವನ್ನು ಮಾಡಿಕೊಂಡ, ದೇವರ ಪೂಜೆಯನ್ನು ಮಾಡಿದ, ಬ್ರಾಹ್ಮೀ ಮುಹೂರ್ತಕ್ಕೆ ದೇವರು ಎದ್ದ ಅಂತ ಇವೆಲ್ಲವೂ ಕೂಡ ಯಾಕೆ ಹೇಳ್ತಾರಂತಂದರೆ ಉಪಚರ್ಯತೆ, ಅಪ್ರವೃತ್ಯ ಉಪಚರ್ಯತೆ. ಕಾಲವನ್ನು ನಿಯಾಮನ ಮಾಡುವನು ಪರಮಾತ್ಮನೇ, ಆದರೂ ಕೂಡ ಔಪಚಾರಿಕೆಯನ್ನು ಮಾತ್ರ ಪ್ರಯೋಗ ಮಾಡ್ತಾರೆ ಹೊರತು ಆ ಕಾಲದ ನಿರ್ಬಂಧ ಪರಮಾತ್ಮನಿಗಿದೆ ಅಂತ ಅರ್ಥವಲ್ಲ ಅಂತ ತಿಳಿಸ್ಕೊಡ್ತಾರೆ. ಒಟ್ಟಿನಲ್ಲಿ ಈ 17ನೆಯ ಶ್ಲೋಕವನ್ನು ಹೀಗೆ ನೋಡಿಕೊಂಡಾಗ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂ ತಾಂ ತೇಹೋರಾತ್ರ ವಿದೋಜನಾಹ. ಅರ್ಜುನ, ನನಗೆ ಹಗಲು ಹಾಗೂ ರಾತ್ರಿ ಅಂತಂದರೆ ಅನೇಕ 1000 ಯುಗಗಳು ಕಳೆದರೆ ಅದು ನನಗೆ ಹಗಲು ರಾತ್ರಿಗಳಾಗುತ್ತವೆ. ನಿಮ್ಮಂತೆ ಕಾಲವು ನನ್ನ ಬಾಧಿಸುವುದಿಲ್ಲ, ಕಾಲದ ಸ್ತೋಕ, ಕಾಲದ ತಡೆ ನನಗಿಲ್ಲ ಅಂತ ನನ್ನನ್ನು ಜ್ಞಾನಿಗಳು ತಿಳಿದಿದ್ದಾರೆ ಎನ್ನುವ ವಿಷಯವನ್ನು ಪರಮಾತ್ಮ ಇಲ್ಲಿ ತಿಳಿಸ್ತಾನೆ. ಇನ್ನು ತತಕ್ಕಿಂ, ಸರಿ ಪರಮಾತ್ಮ ನಿನಗೆ ಕಾಲದ ನಿರ್ಬಂಧ ಇಲ್ಲ, ಅದರಿಂದ ಏನಾಗ್ತದೆ ಅಂತನ್ನುವುದನ್ನು ಪರಮಾತ್ಮ 18ನೆಯ ಶ್ಲೋಕದಲ್ಲಿ ತಿಳಿಸ್ತಾನೆ. ಅವ್ಯಕ್ತಾದ್ವ್ಯಕ್ತಯ ಸರ್ವಾಹ ಪ್ರಭವಂತ್ಯಹರಾಗಮೆ ರಾತ್ರಿಯಾಗಮೆ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ಪರಮಾತ್ಮ ಗುಣವೈಷಮ್ಯಗಳು ಉಳ್ಳಂತಹ ಅವನು ಪರಮಾತ್ಮ, ಗುಣವೈಷಮ್ಯವನ್ನು ಮಾಡುವವನು ಪರಮಾತ್ಮ ಅಂತ ಹೇಳ್ತಾರೆ. ಪರಮಾತ್ಮ ಅವ್ಯಕ್ತ, ಆ ಅವ್ಯಕ್ತವಾದಂತಹ ತತ್ವದಿಂದ ತನ್ನಿಂದ ಅನೇಕ ಪದಾರ್ಥಗಳನ್ನು ಸೃಷ್ಟಿ ಮಾಡಿ, ಅಂದರೆ ಪರಮಾತ್ಮನೇ ಸೃಷ್ಟಿಕಾರಕ, ಸೃಷ್ಟಿಯಾದಿ ಕರ್ತ ಎನ್ನುವ ವಿಷಯಗಳನ್ನು ಈ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. ತದ್ವಾರ ಪರಮಾತ್ಮನ ಸರ್ವೋತ್ತಮತ್ವ ಅಂತ ಅನ್ನೋದು ಸಿದ್ಧವಾಗ್ತದೆ ಅನ್ನುವ ವಿಷಯವನ್ನು ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಇಂತಹ ಈ ಶ್ಲೋಕದ ವಿವರಣೆಯನ್ನು ಅನಂತರದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಶ್ರೀಮದ್ಭಗವದ್
भगवद्गीतासु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे अक्षरब्रह्मयोगो नाम अक्षरब्रह्मयोगो नाम अष्टमोऽध्यायः। अष्टमोऽध्यायः। अर्जुन उवाच अर्जुन उवाच किं तद्ब्रह्म किमध्यात्मम् किं तद्ब्रह्म किमध्यात्मम् किं कर्म पुरुषोत्तम किं कर्म पुरुषोत्तम अधिभूतं च किं प्रोक्तम् अधिभूतं च किं प्रोक्तम् अधिदैवं किमुच्यते अधिदैवं किमुच्यते अधियज्ञः कथं कोत्र अधियज्ञः कथं गोत्र देहेऽस्मिन् मधुसूदन देहेऽस्मिन् मधुसूदन प्रयाणकाले च कथं प्रयाणकाले च कथं ज्ञेयोऽसि नियतात्मभिः। ज्ञेयोऽसि नियतात्मभिः। श्रीभगवानुवाच श्रीभगवानुवाच अक्षरं ब्रह्म परमम् अक्षरं ब्रह्म परमं स्वभावोऽध्यात्ममुच्यते स्वभावोऽध्यात्ममुच्यते भूतभावोद्भवकरः भूतभावोद्भवकरः विसर्गः कर्म संज्ञितः विसर्गः कर्म संज्ञितः अधिभूतं क्षरो भावः अधिभूतं क्षरो भावः पुरुषश्चादिदैवतम् पुरुषश्चादिदैवतम् अधियज्ञोऽहमेवात्र अधियज्ञोऽहमेवात्र देहे देहभृतं वर देहे देहभृतां वर अन्तकाले च मामेव अन्तकाले च मामेव स्मरन्मुक्त्वा कलेवरम् स्मरन्मुक्त्वा कलेवरम् यः प्रयाति समद्भावम् यः प्रयाति समद्भावम् याति नास्त्यत्र संशयः याति नास्त्रस्य संशयः यं यं वापि स्मरन् भावम् यं यं वापि स्मरन् भावम् त्यजत्यन्ते कलेवरम् यजत्येते कलेवरम् तं तमेवैति कौन्तेय तं तमेवैति कौन्तेय सदा तद्भावभावितः सदा तद्भावभावितः तस्मात् सर्वेषु कालेषु तस्मात् सर्वेषु कालेषु मामनुस्मरयुध्य च मामनुस्मरयुध्य च मय्यर्पितमनो बुद्धिः मय्यर्पितमनो बुद्धिः मामे वैश्यत्य संशयः मामे वैश्यस्य संशयम् अभ्यासयोगयुक्तेन अभ्यासयोगयुक्तेन चेतसा नान्यगामिना चेतसा नान्यगामिना परमं पुरुषं दिव्यम् परमं पुरुषं दिव्यम् याति पार्थानुचिन्तयन् याति पार्थानुचिन्तयन् कविं पुराणम् अनुशासितारम् कविं पुराणम् अनुशासितारम् अणोरणीयान् समनुस्मरेद्यः अणोरणीयान् समनुस्मरेद्यः सर्वस्य दातारमचिन्त्यरूपम् सर्वस्य दातारमचिन्त्य रूपम् आदित्यवर्णं तमसः परस्तात् आदित्यवर्णं तमसः परस्तात् प्रयाणकाले मनसाचलेन प्रयाणकाले मनसाचलेन भक्त्या युक्तो योगबलेन चैव भक्त्या युक्तो योगबलेन चैव भ्रुवोर्मध्ये प्राणमावेश्य सम्यक् भ्रुवोर्मध्ये प्राणमावेश्य सम्यक् सतं परं पुरुषमुपैति दिव्यम् सतं परं पुरुषमुपैति दिव्यम् यदक्षरं वेदविदो वदन्ति यदक्षरं वेदविदो वदन्ति विशन्ति यद्यतयो वीतरागाः विशन्ति यद्यतयो वीतरागाः यदिच्छन्तो ब्रह्मचर्यं चरन्ति यदिच्छन्तो ब्रह्मचर्यं चरन्ति तत्ते पदं सङ्ग्रहेण प्रवक्ष्ये तरते पदं सङ्ग्रहेण प्रवक्ष्ये
ಸರ್ವದ್ವಾರಾಣಿ ಸಂಯಮ್ಯ सर्वद्वाराणि संयम्य ಮನೋಹೃದಿ ನಿರುಧ್ಯ ಚ मनोहृदि निरुध्य च ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ मूर्ध्याधायात्मनः प्राणम् ಆಸ್ಥಿತೋ ಯೋಗಧಾರಣಾಂ अस्थितो योगधारणाम् ಓಮಿತ್ಯೇಕಾಕ್ಷರಂ ಬ್ರಹ್ಮ ओमित्येकाक्षरम् ब्रह्म ವ್ಯಾಹರನ್ ಮಾಂ ಅನುಸ್ಮರನ್ व्याहरन् मामनुस्मरन् ಯಃ ಪ್ರಯಾತಿತ್ಯಜನ್ ದೇಹಂ यः प्रयाति त्यजन् देहम् ಸ ಯಾತಿ ಪರಮಾಂ ಗತಿಂ स याति परमाम् गतिम् ಅನನ್ಯಚೇತಃ ಸತತಂ अनन्यचेतः सततम् ಯೋ ಮಾಂ ಸ್ಮರತಿ ನಿತ್ಯಶಃ यो मां स्मरति नित्यशः ತಸ್ಯಾಹಂ ಸುಲಭಃ ಪಾರ್ಥ್ तस्याहं सुलभः पार्थ ನಿತ್ಯಯುಕ್ತಸ್ಯ ಯೋಗಿನಃ नित्ययुक्तस्य योगिनः ಮಾಮುಪೇತ್ಯ ಪುನರ್ಜನ್ಮ मामुपेत्य पुनर्जन्म ದುಃಖಾಲಯಮಶಾಶ್ವತಂ दुःखालयमशाश्वतम् ನಪ್ನುವಂತಿ ಮಹಾತ್ಮಾನಃ नाप्नुवन्ति महात्मानः ಸಂಸಿದ್ಧಿಂ ಪರಮಾಂಗತಾಃ संसिद्धिं परमागताः ಆಬ್ರಹ್ಮಭುವನಾಲ್ಲೋಕಾಃ आब्रह्मभुवनाल्लोकाः ಪುನರಾವರ್ತಿನೋರ್ಜುನ पुनरावर्तिनोऽर्जुन ಮಾಮುಪೇತ್ಯತು ಕೌಂತೇಯ मामुपेत्य तु कौन्तेय ಪುನರ್ಜನ್ಮ ನ ವಿದ್ಯತೆ पुनर्जन्म न विद्यते ಸಹಸ್ರಯುಗ ಪರ್ಯಂತಂ सहस्रयुगपर्यन्तम् ಅಹರ್ಯದ್ಬ್ರಹ್ಮಣೋ ವಿದುಃ अहर्यद्ब्रह्मणो विदुः ರಾತ್ರಿಂ ಯುಗ ಸಹಸ್ರಾಂತಾಂ रात्रिं युगसहस्रान्तम् ಈಹೋರಾತ್ರವಿದೋ ಜನಾಃ देहोरात्रविदो जनाः ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ अव्यक्ताव्यक्तयः सर्वाः ಪ್ರಭವಂತ್ಯಃ ರಾಗಮೇ प्रभवन्त्यः रागमे ರಾತ್ರ್ಯಾಗಮೇ ಪ್ರಲೀಯಂತೆ रात्र्यागमे प्रलीयन्ते ತತ್ರೈವಾವ್ಯಕ್ತಸಂಜ್ಞಕೆ तत्रैवाव्यक्तसंज्ञके ಭೂತಗ್ರಾಮಸ್ಸ ಏವಾಯಂ भूतग्रामस्य एवायम् ಭೂತ್ವಾ ಭೂತ್ವಾ ಪ್ರಲೀಯತೆ भूत्वा भूत्वा प्रलीयते ರಾತ್ರ್ಯಾಗಮೇ ವಶಃ ಪಾರ್ಥ रात्र्यागमे वशः पार्थ ಪ್ರಭವತ್ಯಃ ರಾಗಮೇ प्रभवत्यः रागमे ಪರಸ್ತಸ್ಮತ್ತು ಭಾವೋನ್ಯಃ परस्तस्मात्तु भावोऽन्यः ಅವ್ಯಕ್ತೋವ್ಯಕ್ತಾತ್ ಸನಾತನಃ अव्यक्तो व्यक्तः सनातनः ಯಸ್ಸ ಸರ್ವೇಷು ಭೂತೇಷು यस्य सर्वेषु भूतेषु ನಶ್ಯತ್ಸು ನ ವಿನಶ್ಯತಿ नश्यत्सु न विनश्यति ಅವ್ಯಕ್ತೋಕ್ಷರ ಇತ್ಯುಕ್ತಃ अव्यक्तोऽक्षर इत्युक्तः ತಮಾಹಃ ಪರಮಾಂಗತಿಂ तमाहुं परमां गतिम् ಯಂ ಪ್ರಾಪ್ಯ ನ ನಿವರ್ತಂತೆ यं प्राप्य न निवर्तन्ते ತದ್ಧಾಮ ಪರಮಂ ಮಮ तद्धाम परमं मम ಪುರುಷಃ ಸ ಪರಃ ಪಾರ್ಥ पुरुषस्य परः पार्थ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ भक्त्या लभ्यस्त्वनन्यया ಯಸ್ಯಾಂತಸ್ಥಾನಿ ಭೂತಾನಿ यस्यान्तस्थानि भूतानि ಯೇನ ಸರ್ವಮಿದಂ ತತಂ येन सर्वमिदं ततम् ಯತ್ರ ಕಾಲೇ ತ್ವನಾವೃತ್ತಿಂ यत्र काले त्वनावृत्तिम् ಆವೃತ್ತಿಂ ಚೈವ ಯೋಗಿನಃ आवृत्तिं चैव योगिनः ಪ್ರಯಾತ ಯಾಂತಿ ತಂ ಕಾಲಂ प्रयाता यान्ति तं कालम् ವಕ್ಷ್ಯಾಮಿ ಭರತರ್ಷಭ वक्ष्यामि भरतर्षभा ಅಗ್ನಿರ್ಜ್ಯೋತಿರಃ ಶುಕ್ಲಃ अग्निर्ज्योतिरः शुक्लः ಷಣ್ಮಾಸಾ ಉತ್ತರಾಯಣಂ षण्मासा उत्तरायणम् ತತ್ರ ಪ್ರಯಾತ ಗಚ್ಚಂತಿ तत्र प्रयाता गच्छन्ति ಬ್ರಹ್ಮ ಬ್ರಹ್ಮವಿದೋ ಜನಾಃ ब्रह्मविदो जनाः ಧೂಮೋ ರಾತ್ರಿಸ್ತಥಾ ಕೃಷ್ಣಃ धूमो रात्रिस्तथा कृष्णः
षण्मासा दक्षिणायनं षण्मासा दक्षिणायनम् तत्र चान्द्रमसं ज्योतिः तत्र चान्द्रमसं ज्योतिः योगी प्राप्य निवर्तते योगी प्राप्य निवर्तते शुक्लकृष्णे गतिह्येते शुक्लकृष्णे गतिहेते जगतः शाश्वते मते जगतः शाश्वते मते एकया यत्यनावृत्तिम् एकया यात्यनावृत्तिम् अन्यया वर्तते पुनः अन्यया वर्तते पुनः नैते श्रुती पार्थजानन् नैते श्रुति पार्थजानन् योगी मुह्यति कश्चन योगी मुह्यति कश्चन तस्मात् सर्वेषु कालेषु तस्मात् सर्वेषु कालेषु योगयुक्तो भवर्जुन योगयुक्तो भवार्जुन वेदेषु यज्ञेषु तपस्सु चैव वेदेषु यज्ञेषु तपस्सु चैव दानेषु यत्पुण्यफलं प्रदिष्टम् दानेषु यत्पुण्यफलं प्रतिष्ठम् अत्येति तत्सर्वमिदं विदित्वा अत्येति तत्सर्वमिदं विदित्वा योगी परं स्थानमुपैति चाद्यम् योगी परं स्थानमुपैति चाद्यम् इति श्रीमद्भगवद्गीतासूपनिषत्सु इति श्रीमद्भगवद्गीतासु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे अक्षरब्रह्मयोगो नाम अक्षरब्रह्मयोगो नाम अष्टमोऽध्यायः। अष्टमोऽध्यायः। यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीविजयो भूतिः तत्र श्रीविजयो भूतिः ಧ್ರುವಾನೀತಿರ್ಮತಿರ್ಮಮ. ಧ್ರುವಾನೀತಿರ್ಮತಿರ್ಮಮ. ಭಗವಂತನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡೋಣ. ಜ್ಞಾತಾಜ್ಞಾತವಾಗಿ ಉಂಟಾದ ದೋಷಗಳನ್ನು ನೀನು ಪರಿಮಾರ್ಜನೆ ಮಾಡು ಅಂತ ಪ್ರಾರ್ಥಿಸೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೆ. ನಾರಾಯಣ ನಮೋಸ್ತುತೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಂಗಳಾಶಂಸನವನ್ನು ಮಾಡೋಣ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀನಿವಾಸಾಯ